ಹಾವೇರಿಯಲ್ಲಿ ಅಪ್ಪು ಟೆಂಪಲ್ ಉದ್ಘಾಟನೆ, ಭಾವುಕರಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಎಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿಕೆಯ ನೋವು ಇನ್ನೂ ಕನ್ನಡಿಗರನ್ನ ಕಾಡ್ತಲೇ ಇದೆ. ಅದರಲ್ಲೂ ಅಪ್ಪು ಅಭಿಮಾನಿಗಳು ಅವರ ನೆನಪಿನಲ್ಲಿಯೇ ಉತ್ತಮ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರ ಹೆಸರಿನಲ್ಲಿ ಸಾಮಾಜಿಕ ಕೆಲಸಗಳು ನಡೀತಾನೆ ಇವೆ. ಕೆಲವೆಡೆ ಪುತ್ಥಳಿಗಳನ್ನ ನಿರ್ಮಿಸುತ್ತಿದ್ರೆ, ಇನ್ನು ಹಾವೇರಿಯಲ್ಲಿ ಅಪ್ಪು ಅಭಿಮಾನಿ ಗುಡಿಯನ್ನೇ ಕಟ್ಟಿದ್ದಾನೆ. ಹಾವೇರಿ ಜಿಲ್ಲೆಯ ಯಲಗಚ್ಚ ಗ್ರಾಮದ ಪ್ರಕಾಶ್ ಎಂಬ ಯುವ ಅಪ್ಪು ಮೇಲಿನ ತನ್ನ ಅಭಿಮಾನವನ್ನ ಜಗತ್ತಿಗೆ ತೋರಿದ್ದಾನೆ. ಕಳೆದ ಕೆಲವು ದಿನಗಳಿಂದ ಪುನೀತ್ ರಾಜ್ಕುಮಾರ್ ನೆನಪಿಗಾಗಿ ಗುಡಿಯೊಂದನ್ನ ಕಟ್ಟಿದ್ದಾನೆ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಗುಡಿ ಉದ್ಘಾಟನೆಯಾಗಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಪತಿಯ ಗುಡಿಯನ್ನ ಹಾವೇರಿಯ ಯಲಗಚ್ಚ ಗ್ರಾಮಕ್ಕೆ ತೆರಳಿ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಮೊದಲು ಈ ಗ್ರಾಮದ ಉಡಚಮ್ಮ ದೇವಿಯ ದರ್ಶನ ಪಡೆದು ಅಪ್ಪು ಗುಡಿ ಬಳಿಗೆ ಆಗಮಿಸಿದ್ರು. ಇವರಿಗೆ ಗ್ರಾಮದ ಜನರು ಹಾಗೂ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಕೂಡ ಸಿಕ್ಕಿತ್ತು. ಈ ಮೂಲಕ ಅಪ್ಪು ಅಭಿಮಾನಿಯ ಆಸೆ ಈಡೇರಿದಂತೆ ಆಗಿದೆ. ಯಲಗಚ್ಚ ಗ್ರಾಮದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 6.5 ಅಡಿ ಎತ್ತರದ ಪುತ್ಥಳಿಯನ್ನ ದೇವಸ್ಥಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕೆಲವು ದಿನಗಳಿಂದ ಅಪ್ಪು ಅಪ್ಪಟ ಅಭಿಮಾನಿ ಪ್ರಕಾಶ್ ಎಂಬುವವರು ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮದೇ ಜಾಗದಲ್ಲಿ ಗುಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇದೇ ಗುಡಿಯನ್ನ ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಪುತ್ಥಳಿಯನ್ನ ನೋಡಿ ಭಾವುಕರಾದರು. ಪುನೀತ್ ರಾಜ್ಕುಮಾರ್ ಗುಡಿಯನ್ನ ಲೋಕಾರ್ಪಣೆ ಮಾಡಿದ ಬಳಿಕ ಅಭಿಮಾನಿ ಪ್ರಕಾಶ್ ಪುತ್ರಿಗೆ ನಾಮಕರಣ ಮಾಡಲಾಗಿತ್ತು. ಈ ವೇಳೆ ಅಪೇಕ್ಷಾ ಹೆಸರಿಟ್ಟರು. ಇದೇ ವೇಳೆ ಅಭಿಮಾನಿಯ ಮಗಳನ್ನ ಎತ್ತಿ ಆಶೀರ್ವಾದ ಮಾಡಿದ್ರು. ಈ ವೇಳೆ ಅಭಿಮಾನಿಯ ಅಭಿಮಾನವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೆಚ್ಚಿದ್ದಾರೆ. ಇದೇ ಕಾರಣಕ್ಕೆ ನಾವು ಅಭಿಮಾನಿಗಳನ್ನ ದೇವರು ಅಂತ ಹೇಳೋದು. ಇಂತಹ ಅಭಿಮಾನಿಗಳು ನಮಗೆ ಸಿಕ್ಕಿರುವುದೇ ಪುಣ್ಯ. ಸ್ವಂತ ಜಾಗದಲ್ಲಿ ಹೀಗೆ ದೇವಸ್ಥಾನವನ್ನ ಕಟ್ಟಿದ್ದು ನಮ್ಮ ಪುಣ್ಯ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಗುಡಿಯನ್ನ ಸುಮಾರು 8 ತಿಂಗಳಿಂದ ಅಭಿಮಾನಿ ಪ್ರಕಾಶ್ ಕಟ್ಟುತ್ತಿದ್ರು. ಹೀಗಾಗಿ 8 ತಿಂಗಳಿನಿಂದಲೂ ಪ್ರಕಾಶ್ ಪಾದರಕ್ಷೆಯನ್ನ ಧರಿಸದೆ ಗುಡಿ ಕಟ್ಟುವ ಕೆಲಸದಲ್ಲಿ ನಿರತರಾಗಿದ್ರು. ಈ ಬಗ್ಗೆ ಹಾವೇರಿ ಜಿಲ್ಲೆಯ ಯಲಗಚ್ಚ ಗ್ರಾಮದ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಗ್ರಾಮದಲ್ಲಿ ಅಪ್ಪಟ ಅಭಿಮಾನಿ ಮಾಡಿದ ಒಳ್ಳೆಯ ಕಾರ್ಯಕ್ಕೆ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಇದೇ ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೆ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಹೇಳಿದ್ನಲ್ಲ ಅಷ್ಟೇ. ಯಾವಾಗಲೂ ನಾವು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಚಿರಋಣಿ. ಎಲ್ಲ ಅಭಿಮಾನಿಗಳು ಇವಾಗ ದೇವರಾಗಿ ಅವರಿಗೆ ದೇವಸ್ಥಾನ ನಿರ್ಮಿಸಿದ್ದಾರೆ. ನೀವು ಯಾವ ರೀತಿ ವಿಶೇಷ ಅನಿಸ್ತಾ ಇದೆ? ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಅವರ ಪತ್ನಿಯಾಗಿ? ಹೀಗೆ ಗೊತ್ತಿಲ್ಲ ಏನು ಹೇಳಕ್ಕೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.